ಇತ್ತೀಚಿನ ದಿನದಲ್ಲಿ ಹೋರಾಟ ಮಾಡೋದಪ್ಪ, ಸ್ಟ್ರೈಕ್ ಮಾಡೋದಪ್ಪ ಅಂದ್ರೆ ಹುಚ್ಚರ ಜಾಗದ ಅಂತೇಳಿ ಸರ್ಕಾರ ಎಂಟ್ರಿ ಹೊಡೆದು ಈವನ್ ನ್ಯಾಯಾಲಯಗಳ ಸಹಿತ ಅವುಗಳನ್ನು ಬಂದ್ ಮಾಡೋದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅದರಿಂದ ಏನು ಉಪಯೋಗ ಇಲ್ಲ. ನಾವು ಮಾತಾಡ್ತೀವಿ, ಸಾಕು ಹೋರಾಟ ಮಾಡ್ತೀವಿ. ಮತ್ತು ಮೊನ್ನೆ ನೋಡಿ ಗುಲ್ಲಾಪುರದ ಎಷ್ಟು ತೊಂದರೆ ಆಯ್ತು ಪಾಪ ರೈತರಿಗೆ. ಒಂದು 10-12 ದಿನ ಹೋರಾಟ ಮಾಡಿದ್ರು, ಕೊನೆಗೆ ಏನು ಸಿಕ್ತು ಅವ್ರಿಗೆ? ಕೇವಲ 3,300 ರೂಪಾಯಿ ಸಿಕ್ಕಿದ್ದು ನಮ್ಗೆ ತೃಪ್ತಿಪ ಅನ್ನುವಂಥ ಪ್ರಸಂಗ ಬಂತು. ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಾಂದ್ರೆ ಮತ್ತೆಲ್ಲೂ ದಂಗೆ ಮಾಡಿಸಿ ಮತ್ತೇನು ಮಾಡಿ ರೈತರ ಮೇಲೆ ಹಾಕುವಂಥ ವ್ಯವಸ್ಥೆ ಸಹಿತ ನಡೆಯುವಂಥ ದುಷ್ಟ ವ್ಯವಸ್ಥೆಗಳು ಇಲ್ಲಿದ್ದಾವೆ. ಹೀಗಾಗಿ ಹೋರಾಟ ಮಾಡೋದು, ಮತ್ತೊಂದು ಮಾಡೋದು, ಇನ್ನೊಂದು ಮಾಡೋದು, ಅದರಿಂದ ಇಡೀ ವ್ಯವಸ್ಥೆ ಬದಲಾಗ್ತದೆ ಅನ್ನೋದು ತಪ್ಪು. ಈಗ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಬಂದಂಥದ್ದು ಮತದಾನ. ಈ ಮತದಾನ ಬಹಳ ಮಹತ್ವದ್ದು ರೀ. ಇದು ನಿಮಗೆ ಅರ್ಥ ಆಗ್ತದಲ್ಲೂ ಗೊತ್ತಿಲ್ಲ. ಇವತ್ತು ಯಾರ್ಯಾರು ನಮ್ಮ ಮತದಾರರು ರೊಕ್ಕಕ್ಕೋ, ಸಾರಾಯಿಗೋ, ಮತ್ತೊಂದಕ್ಕೋ, ಸೀರೆಗೋ, ಕುಬಸಕ್ಕೋ ನಿಮ್ಮನ್ನು ನೀವು ಮಾರ್ಕೊಂಡ್ಬಿಡ್ತಾ ಇದ್ದೀರಿ. ಗ್ಯಾರಂಟಿ ಒಂದು ಅದು ಆಸೆ ತೋರಿಸುವಂಥದ್ದನ್ನು ರೀ, ಶಾಶ್ವತ ಪರಿಹಾರ ಅಲ್ಲ. ನಾಳೆ ಕಾಂಗ್ರೆಸ್ ಸರ್ಕಾರ ಹೋಯ್ತಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋರು ಯಾರೋ ಮುಂದೆ ಬಂದವ್ರು ಈಗಾರ ಖಜಾನೆ ಖಾಲಿ ಐತಿ, ಅದಿಲ್ಲ, ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಬಂದ್ಬಿಡುವಂಥ ವಿಷಯ. ಹೀಗಾಗಿ ಗ್ಯಾರಂಟಿ ಇಲ್ಲ. ಈ ದಿನ ಹೋಗುವಂಥದ್ದು ಸಪೋಸ್ ನೀವಿಲ್ಲಪ್ಪ BJPಗೆ ಏನೋ ಒಳ್ಳೇದು ಮಾಡ್ಬೋದು ಕೊಟ್ಟರೆ ಅವರು ನೋಡಿದ್ರು, ನಾವು ಎಲ್ಲರದು ಆಡೈತೆ ನೋಡಿದ್ದು. ಅದು ಹೇಳಿದ್ನಲ್ಲ ಇವಾಗ ಕಳೆದ 12 ವರ್ಷಗಳಿಂದ ಏನು ಮಾಡಿದರು ನಮ್ಮ ಮೋದಿಯವರು? ಭಾಳ ಮಾತಾಡಿದರು. ತಾವು ಚೀಫ್ ಮಿನಿಸ್ಟರ್ ಇದ್ದಾಗ ಅದು ಗುಜರಾತ್ದಲ್ಲೇ ನಿಮ್ಗೆ ಗೊತ್ತದ, ನಮ್ಮ MS ಸ್ವಾಮಿನಾಥನ್ ಅವರ ಸೂತ್ರ C2+2 50% ಅಂತೇನೋ ಮಾಡಿದರು. ಈ ಒಂದು ಸೂತ್ರ ಇವತ್ತು ಮರೆತು ಹೋಗ್ಬಿಟ್ಟದು. ಅಂದರೆ ಕೊಟ್ಟಿದ್ದರೆ ರೈತ ಮಾರ್ಗಗಳು ಸಿಗ್ತಾಯಿತ್ತು ಇಲ್ಲ.